ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ವಿ ಕೆ ರಾಮ್ ಪ್ರವೀಣ್, ಜನತಾ ಆಯುರ್ವೇದ ಹಾಸನ. ಓಂ ನಮಾಮಿ ಧನ್ವಂತರಿಂ ಆದಿದೇವಂ ಸುರಾಸುರೈರ್ವಂದಿತ ಪಾದಪದ್ಮಂ ಲೋಕೆ ಜರಾರುಭಯ ಮೃತ್ಯುನಾಶಂ ಧಾತಾರಮೇಶಂ ವೈದೌಷಧೀನ ಧನ್ವಂತರೈ ರಮಾನಾಥಂ ಸರ್ವರೋಗ ನಿವಾರಕಂ ಆಯುರ್ವೇದ ಪ್ರವರ್ತಾರಂ ಒಂದೇ ಪೇಶದಾಯಕ. ಸರ್ವೇ ಜನ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯಂ. ಶಾಂತಿ ಶಾಂತಿ ಶಾಂತಿ. ವೀಕ್ಷಕರೇ, ನಾವು ಆರೋಗ್ಯದಿಂದ ಇರಬೇಕು ಅಂದರೆ ನಮ್ಮ ರಕ್ತದಲ್ಲಿ ಹಿಮೋಗ್ಲೋಬಿನ್ ಅಂತ ಅಂಶ ಒಂದು ಚೆನ್ನಾಗಿರಬೇಕು. ಹಿಮೋಗ್ಲೋಬಿನಲ್ಲಿ ಐರನ್ ಅಂಶ ಇರ್ತದೆ. ಹಿಮೋಗ್ಲೋಬಿನ್ ಅಂದರೆ ಹೀಮ್ ಅಂದರೆ ಐರನ್, ಗ್ಲೋಬಿನ್ ಅಂತಂದರೆ ಅದು ಪ್ರೋಟೀನ್ ಪಾರ್ಟ್. ಈ ಒಂದು ಐರನ್ ಅಂಶ, ಕಬ್ಬಿಣ ಅಂಶ ಚೆನ್ನಾಗಿತ್ತು ಅಂದರೆ ಹಿಮೋಗ್ಲೋಬಿನ್ ನಾರ್ಮಲ್ ಆಗಿತ್ತು ಅಂದರೆ ನಮಗೆ ರೋಗ ನಿರೋಧಕ ಶಕ್ತಿಗಳಿರ್ತದೆ ಹಾಗೂ ಆರೋಗ್ಯವನ್ನು ಕಾಪಾಡೋದು ತುಂಬಾ ಸಹಕಾರಿಯಾಗಿದೆ. ಕೆಲವೊಬ್ಬರಲ್ಲಿ ರಕ್ತ ಕಡಿಮೆ ಇದೆ, ಹಿಮೋಗ್ಲೋಬಿನ್ ಕಡಿಮೆ ಇದೆ ಅಂತ ಅಂದ್ಬಿಟ್ಟು, ಅದೇ ಐರನ್ ಅಂಶ ಕಡಿಮೆ ಇದೆ ಅಂದ್ಬಿಟ್ಟು ಐರನ್ ಮಾತ್ರೆಗಳನ್ನ, ಹಿಮೋಗ್ಲೋಬಿನ್ ಮಾತ್ರೆಗಳನ್ನ, ಸಪ್ಲಿಮೆಂಟ್ಸ್ಗಳನ್ನ, ಟಾನಿಕ್ಕು, ಸಿರಪ್ನೆಲ್ಲ ತಗೊಡ್ತಾರೆ. ಆದರೆ ಕೆಲವೊಬ್ಬರಿಗೆ ಇದು ಗ್ಯಾಸ್ಟ್ರೈಟಿಸ್ ಆಗೋ ಸಾಧ್ಯತೆಗಳು ಇರ್ತದೆ. ಐರನ್ ಮಾತ್ರೆ ತಗೊಂಡಾಗ ಅಥವಾ ಹಿಮೋಗ್ಲೋಬಿನ್ ಮಾತ್ರೆ ತಗೊಂಡಾಗ ಎದೆ ಉರಿ, ಹೊಟ್ಟೆ ಉರಿ ಬರೋದು, ಡೈಜೆಷನ್ ಸರಿಗೆ ಆಗದಲ್ಲೇ ಇರೋದು ಕೆಲವೊಬ್ಬರಲ್ಲಿ ಇದು ಕಾಣಿಸ್ಕೊಳ್ತದೆ. ಅದಕ್ಕೆ ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಸ್ವಾಭಾವಿಕವಾಗಿ ನಾವು ತೆಗೆದುಕೊಳ್ತಕ್ಕಂತಹ ಆಹಾರದಲ್ಲಿ, ತರಕಾರಿಗಳಲ್ಲಿ, ಹಣ್ಣುಗಳಲ್ಲಿ ಹಾಗೂ ಡ್ರೈ ಫ್ರೂಟ್ಸ್ಗಳಲ್ಲಿ ಯಾವ ರೀತಿ ನಾವು ಈ ಒಂದು ಅಂಶ ಕೂಡ್ಕೊಂಡಿದೆ, ನಾವು ಅದನ್ನು ಯಾವ ರೀತಿ ತಗೋಬೇಕು ಅನ್ನೋದನ್ನು ಇವತ್ತಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೀನಿ. ಪ್ರಮುಖವಾಗಿ ಎಲ್ಲ ನಮ್ಮ ಅಂಗಾಂಗಗಳಿಗೆ ಶಕ್ತಿ ಒದಗಿಸ್ಬೇಕು, ಎನರ್ಜಿ ಬೇಕು ಅಂತಂದರೆ ಜೀವಕೋಶಗಳು ಜೀವಂತವಾಗಿರಬೇಕಾಗ್ತದೆ. ಅಂಗಾಂಗಗಳಿಗೆ ಆಕ್ಸಿಜನ್ ಸಪ್ಲೈ ಆಗಬೇಕು ಅಂತಂದರೆ ಐರನ್ ಕಂಟೆಂಟ್ ತುಂಬಾ ಇಂಪಾರ್ಟೆಂಟ್. ಯಾಕೆಂದರೆ ಶ್ವಾಸಕೋಶದಿಂದ ಆಕ್ಸಿಜನ್ನ ದೇಹದ ಎಲ್ಲ ಅಂಗಾಂಗಗಳಿಗೆ, ಜೀವಕೋಶಗಳಿಗೆ ಸಪ್ಲೈ ಆಗ್ತದೆ. ಇದಕ್ಕೆ ಐರನ್ ಬಹು ಮುಖ್ಯವಾದ ಪಾತ್ರವನ್ನು ವಹಿಸ್ತದೆ. ಆದ್ದರಿಂದ ಇದು ಮಸಲ್ನಲ್ಲಿ ಅಂತಂದರೆ ಮಾಂಸಖಂಡಗಳಲ್ಲಿ ಇದ್ದರೆ ಅದನ್ನು ಮಯೋಗ್ಲೋಬಿನ್ ಅಂತಾರೆ, ರಕ್ತದಲ್ಲಿ ಇರೋದಕ್ಕೆ ಹಿಮೋಗ್ಲೋಬಿನ್ ಅಂತ ಹೇಳ್ತಾರೆ. ಯಾವುದೇ ಒಂದು ಅಂಗಾಂಗಗಳು ಎನರ್ಜಿಯಿಂದ ಕೂಡಿರಬೇಕು, ಜೀವಂತವಾಗಿರಬೇಕು ಅಂತಂದರೆ ಕಬ್ಬಿಣ ಅಂಶದ ಅವಶ್ಯಕತೆ ತುಂಬಾ ಇದೆ. ಇದು ಆಕ್ಸಿಜನ್ ಸಪ್ಲೈ ಮಾಡೋದ್ರಿಂದ ಈ ಒಂದು ಅಂಶ ಬಹು ಮುಖ್ಯವಾದ ಒಂದು ಅಂಶ. ಯಾವ ಒಂದು ಆಹಾರಗಳನ್ನ ನಾವು ತಗೊಳ್ಳೋದ್ರಿಂದ ಈ ಒಂದು ಐರನ್, ಹಿಮೋಗ್ಲೋಬಿನ್ನ ಸಂಖ್ಯೆ ನಾವು ಜಾಸ್ತಿ ಮಾಡ್ಕೋಬೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಪ್ರಮುಖವಾಗಿ ಒಣದ್ರಾಕ್ಷಿಯನ್ನು ನಾವು ಪ್ರತಿನಿತ್ಯ ಒಂದು 10 ಒಣದ್ರಾಕ್ಷಿನ ನಾವು ಸೇವನೆ ಮಾಡೋದ್ರಿಂದ ಹಿಮೋಗ್ಲೋಬಿನ್ ಅಂಶ ರಕ್ತದಲ್ಲಿ ಜಾಸ್ತಿ ಆಗ್ತದೆ ಹಾಗೂ ರೋಗ ನಿರೋಧಕ ಶಕ್ತಿ ಹೆಚ್ಚಾಗ್ತದೆ. ಇದರ ಜೊತೆಗೆ ಬೆಲ್ಲ, ಕಪ್ಪನೆ ಬೆಲ್ಲ ಅಥವಾ ಬಿಳಿ ಬೆಲ್ಲ ಆದರೂ ಏನು ತೊಂದರೆ ಇಲ್ಲ. ಬೆಲ್ಲದ ಜೊತೆಗೆ ಈ ಒಂದು ಈ ಕಡಲೆಬೇಳೆ ಎರಡನ್ನೂ ಚೆನ್ನಾಗಿ ಅಗಿದು ಪ್ರತಿದಿನ ಒಂದೊಂದು 2 ಚಮಚ ನಾವು ತಿನ್ನೋದ್ರಿಂದ ರಕ್ತದಲ್ಲಿ ಹಿಮೋಗ್ಲೋಬಿನ್ ಅಂಶ ಜಾಸ್ತಿ ಆಗ್ತದೆ. ಹಾಗೂ ಆಮಲಕ್ಕಿ ಅಂತ ಏನು ಹೇಳ್ತಾರೆ ಅಂದರೆ ನಲ್ಲಿಕಾಯಿನ ಚೆನ್ನಾಗಿ ತುಂಡು ಮಾಡಿ ಆ ನಲ್ಲಿಕಾಯಿಗೆ 1 ಚಮಚ ಜೇನುತುಪ್ಪವನ್ನು ಮಿಶ್ರಣ ಮಾಡಿ ಅದ್ರ ಜೊತೆಗೆ 1 ಚಿಟಿಕೆ ಕಾಳು ಮೆಣಸನ್ನು ಮಿಶ್ರಣ ಮಾಡಿ ಪ್ರತಿನಿತ್ಯ ನಾವು ಸೇವನೆ ಮಾಡೋದ್ರಿಂದ ಹಿಮೋಗ್ಲೋಬಿನ್ ಅಂಶ, ಕಬ್ಬಿಣ ಅಂಶ ಹೆಚ್ಚಾಗ್ತದೆ, ರೋಗ ನಿರೋಧಕ ಶಕ್ತಿ ಹೆಚ್ಚಾಗ್ತದೆ. ಇದರ ಜೊತೆಗೆ ಕಪ್ಪನೆ ಕರಿ ಎಳ್ಳನ್ನು ನಾವು ಪ್ರತಿನಿತ್ಯ ಅಲ್ಲದಲ್ಲಿ ಇದ್ರೂ ವಾರಕ್ಕೆ 3 ದಿನನಾದರೂ ಎಳ್ಳಿನ ಒಂದು ಪದಾರ್ಥಗಳನ್ನ, ಎಳ್ಳುಂಡೆ ಇರ್ಬೋದು, ಆ ಥರದ್ದು ಏನಾದರೂ ಒಂದು ನಾವು ಸೇವನೆ ಮಾಡೋದ್ರಿಂದ ರಕ್ತದಲ್ಲಿ ಹಿಮೋಗ್ಲೋಬಿನ್ ಅಂಶ ಜಾಸ್ತಿ ಆಗ್ತದೆ. ಇದ್ರ ಜೊತೆಗೆ ಹಸಿರು ಸೊಪ್ಪು ತರಕಾರಿಗಳು ಹಾಗೂ ಈ ಒಣದ್ರಾಕ್ಷಿ ಏನು ಹೇಳಿದೆ, ಇದ್ರ ಜೊತೆಗೆ ಬಾದಾಮಿ ಇರ್ಬೋದು, ಗೋಡಂಬಿ ಇರ್ಬೋದು, ಇದನ್ನೆಲ್ಲ ಸೇವನೆ ಮಾಡೋದ್ರಿಂದ ಹಾಗೂ ಪ್ರಮುಖವಾಗಿ ಪಾಲಕ್ ಸೊಪ್ಪು, ಮೆಂತ್ಯ ಸೊಪ್ಪು, ಕೆಂಪು ದಂಟಿನ ಸೊಪ್ಪು ಹಾಗೂ ಬೀಟ್ರೂಟ್ ಅದರಲ್ಲಿ ನೋಡಿ ಕೆಲವೊಂದು ನೈಸರ್ಗಿಕವಾಗಿ ಯಾವ ರೀತಿ ಇರ್ತದೆ ಕೆಲವೊಂದು ತರಕಾರಿಗಳು ಕೆಂಪು ಬಣ್ಣದಲ್ಲೇ ಇರ್ತದೆ. ಅದು ನಮಗೆ ಏನು ರೀತಿ ಸೂಚನೆ ಕೊಡ್ತದೆ ಅಂದರೆ ದೇಹದಲ್ಲಿ ರಕ್ತವನ್ನು ಹೆಚ್ಚು ಮಾಡ್ತದೆ, ರಕ್ತದ ಅಂಶವನ್ನು ಜಾಸ್ತಿ ಮಾಡ್ತದೆ, ಹಿಮೋಗ್ಲೋಬಿನ್ನ ಹೆಚ್ಚು ಮಾಡ್ತದೆ, ಅದೊಂದು ಸೂಚನೆ. ಆದ್ದರಿಂದ ಹಸಿರು ಸೊಪ್ಪು ತರಕಾರಿಗಳನ್ನ, ಕ್ಯಾರೆಟು, ಮೂಲಂಗಿ, ಬೀಟ್ರೂಟು ಇದನ್ನೆಲ್ಲ ನಾವು ತರಕಾರಿಗಳಲ್ಲಿ ಹೆಚ್ಚೆಚ್ಚು ನಾವು ಸೇವನೆ ಮಾಡೋದ್ರಿಂದ ಹಿಮೋಗ್ಲೋಬಿನ್ ಅಂಶ ಜಾಸ್ತಿ ಆಗ್ತದೆ, ರೋಗ ನಿರೋಧಕ ಶಕ್ತಿ ಹೆಚ್ಚಿಸ್ತದೆ ಹಾಗೂ ಈ ನಿಶಕ್ತಿ ದೂರ ಆಗ್ತದೆ ಅಂತ ಹೇಳ್ತಾ ಇವತ್ತಿನ ಈ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ನನ್ನ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.